ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡುವ. ಬೇಕಾಗೋದು ಎಂಥದಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ. ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿ, ಇಲ್ಲಾಂದ್ರೆ ಬೇಡ. ಆಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋದು. ಆಮೇಲೆ ಅದು ಎರಡು ಹುಟ್ಟು ಕೂಡಲೇ ಅದಕ್ಕೆ ಸ್ವಲ್ಪ ಒಂದು ಈರುಳ್ಳಿ ತಗೊಂಡಿದ್ದೆ ಸಣ್ಣದು, ಒಂದು ಈರುಳ್ಳಿ ಹಾಕೋದು. ಈರುಳ್ಳಿ ಹಾಕಿ ಒಂದು 5-6 ಎಸಳು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ, ಆ ಬೆಳ್ಳುಳ್ಳಿನೂ ಹಾಕೋದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಎರಡೂ ಈರುಳ್ಳಿ ಬೆಳ್ಳುಳ್ಳಿ ಸರಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಅಂದರೆ ರಾಶಿ ಹೊತ್ತೇನು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗುವಲ್ಲರಿಗೆ ಮಾತ್ರ. ಇದನ್ನೆಲ್ಲ ಮತ್ತು ಸಣ್ಣ ಉರಿಲಿ ಮಾಡ್ಬೇಕು. ದೊಡ್ಡ ಉರಿಲಿ ಇಟ್ರೆ ಕೈಟ್ ಹೋಯ್ತದೆ. ಅದಕ್ಕೆ ಸಣ್ಣ ಉರಿಲಿ ಇಟ್ಕೊಂಡು ಎಲ್ಲ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿ ಕಲರ್ ಸ್ವಲ್ಪ ನೋಡಿ ಚೇಂಜ್ ಆಯ್ತು. ಈಗ ಟೊಮೆಟೊ ಹಾಕೋದು. ಟೊಮೆಟೊ ಒಂದು 2 ಟೊಮೆಟೊ ಬೇಕು. 2 ಟೊಮೆಟೊ ಹಾಕಿ ಮತ್ತೆ ಫ್ರೈ ಮಾಡೋದು. 2 ಟೊಮೆಟೊ ಹಾಕಿ ಮತ್ತೆ ಫ್ರೈ ಮಾಡಬೇಕೀಗ. ಸ್ವಲ್ಪ ಮೆತ್ತಗಾಗಬೇಕು. ಟೊಮೆಟೊ ಮತ್ತು ಈರುಳ್ಳಿ ಎರಡು ಮೆತ್ತಗಾಗಬೇಕು. ಅವು ಒಳ್ಳೆ ಆಗುತ್ತೆ. ಅಂದರೆ ಮತ್ತಿದು ಬೇಯಿಸೋಕೆ ಅಂತ ಇಲ್ಲ, ಇದರಲ್ಲೇ ಫ್ರೈ ಮಾಡಿ ಅದು ಮೆತ್ತಗಾಗಬೇಕಾ, ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡೋದು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕಂತೇಳಿಲ್ಲ, ಇದ್ರೆ ಹಾಕಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಅಂದರೆ ಸೊಪ್ಪಂದೇ ಸಾರಲ್ಲ, ಹಂಗಾಗಿ ಬೇಕಂತೇಳಿಲ್ಲ, ಇತ್ತು ಹಂಗಾಗಿ ಹಾಕಿದೆ ಸ್ವಲ್ಪ. ಆಮೇಲೆ ಅದಕ್ಕೆ ಉಪ್ಪು ಹಾಕಿದೆ. ಅಂತಕ್ಕಂದ್ರೆ ಈರುಳ್ಳಿ ಮತ್ತು ಟೊಮೆಟೊಗೆ ಉಪ್ಪು ಹಾಕಿದ್ರೆ ಬ್ಯಾಗ್ ಮೆತ್ತಗಾಗುತ್ತಲ್ಲ, ಅದಕ್ಕೆ ಉಪ್ಪು ಹಾಕಿದ್ ನೋಡಿ. ಬ್ಯಾಗ್ ಮೆತ್ತಗಾಗೋಯ್ತು. ಈಗ ಇನ್ನೊಂದು ಸ್ವಲ್ಪ ಫ್ರೈ ಆಯ್ತು. ಸಣ್ಣ ಉರಿಲಿ ಇಟ್ಕೊಳ್ಳಿ, ಮತ್ತು ದೊಡ್ಡ ಉರಿಲಲ್ಲಿ ಇಟ್ಕೊಂಬೇಡಿ. ಸಣ್ಣ ಉರಿಲಿಟ್ಟು ಫ್ರೈ ಮಾಡೋದು ನೋಡಿ. ಮೆತ್ತಗಾಯ್ತು ಬಂತು. ಈಗ ನಾವು ಪಾಲಕ್ ಸೊಪ್ಪನ್ನ ಒಂದು ಕಟ್ ತಗೊಂಡಿದ್ದೆ. ಪಾಲಕ್ ಸೊಪ್ಪು ಅದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದೆ ಒಂದು 10-15 ನಿಮಿಷ. ಎಂತಕ್ಕಂದರೆ 10-15 ನಿಮಿಷ ನೀರಲ್ಲಿ ಹಾಕಿಟ್ರೆ ಅದಕ್ಕೆ ಎಂತೆಂಥ ಮಣ್ಣಿತ್ತಲ್ಲ ಅದೆಲ್ಲ ಹೋಗುತ್ತೆ. ಹೀಗೆ ಒಂದು 4-5 ಸಲ ತೊಳಿಬೇಕು. ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟು ಒಂದು 4-5 ಸಲ ಇದೇ ಥರ ತೊಳಿಬೇಕು. ಆವಾಗ ಮಾತ್ರ ಕ್ಲೀನ್ ಆಗುತ್ತೆ ಸೊಪ್ಪೆಲ್ಲ. ಆಮೇಲೆ ನೋಡಿ, ಇದಕ್ಕೆ ಒಂದು ಚಮಚ ಅರಿಶಿನ, ಒಂದು 2.5 ಚಮಚ ಆಗುವಷ್ಟು ಮೆಣಸನ್ನ ಹಿಟ್ಟು ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್, ಒಂದು ಸ್ವಲ್ಪ ಸಾಂಬಾರು ಪೌಡ್ರ್, ಧನಿಯಾ ಪೌಡ್ರ್ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರ್ ಎಲ್ಲ ಹಾಕಿ ಮತ್ತೆ ಫ್ರೈ ಮಾಡಬೇಕು. ಇದೆಲ್ಲ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಬೇಕೀಗ ನೋಡಿ. ಇಷ್ಟ ಫ್ರೈ ಆದ್ರೆ ಸಾಕು. ಈಗ ತೊಳ್ಕೊಂಡಿರ್ತಾರಲ್ಲ ಆ ಸೊಪ್ಪು ಹಾಕೋದು. ಪಾಲಕ್ ಸೊಪ್ಪನ್ನು ಮಾತ್ರ ಕ್ಲೀನಾಗಿ ತೊಳ್ಕೊಬೇಕಾ, ಗಲೀಜು ಜಾಸ್ತಿ ಇರುತ್ತೆ. ಹೀಗೆ ಪಾಲಕ್ ಸೊಪ್ಪು ಹಾಕಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ರೆ 1-2 ನಿಮಿಷದಲ್ಲಿ ಅದು ಮೆತ್ತಗಾಗಿ ಹೋಗಿಬಿಡ್ತದೆ. ಪಾಲಕ್ ಸೊಪ್ಪು ಹಾಗೆ ಅಲ್ಲ, ಮತ್ತು ನೀರು ಹಾಕಬೇಕಂದಿಲ್ಲ ಈಗ. ಯಾಕಂದ್ರೆ ಅದು ಸೊಪ್ಪಲ್ಲ, ನೀರು ಬಿಟ್ಕೊಳುತ್ತೆ. ಹಂಗಾಗಿ ಮುಚ್ಚಿಟ್ಬಿಟ್ರೆ ಆಯ್ತು, ಹಂಗೆ ತಿರ್ಸಿ. ಈಗ ನೋಡಿ, ನಾವೊಂದು ಕಡೆಗೆ ಬ್ಯಾಳೆ ಬೇಯಿಸ್ಕೊಂಡಿರ್ಬೇಕಾ, ಆ ಬ್ಯಾಳೆನ ಸ್ವಲ್ಪ ಮೆತ್ತಗೆ ಮಾಡಬೇಕು. ಇದಕ್ಕೆ ಮತ್ತು ಕಾಯಿ ಎಂತ ಹಾಕೋದಿಲ್ಲ, ಬರೀ ಬ್ಯಾಳೆ, ಸೊಪ್ಪು ಮತ್ತು ಒಗ್ಗರಣೆ ಅಷ್ಟೇ ಕೊಡೋದು. ಬ್ಯಾಳೆ ಎಲ್ಲ ಫುಲ್ ಮೆತ್ತಗೆ ಮಾಡ್ಕೊಬೇಕು ನೋಡಿ. ನೈಸ್ ಆಯ್ತು ಈಗ ನೋಡಿ. ಸೊಪ್ಪು ಬೆಂದಿರುತ್ತೆ. ಈಗ ನೋಡಿದ್ರೆ ಸೊಪ್ಪೆಲ್ಲ ಬೆಂದದೆ. ಈಗ ನೋಡಿ, ಹಿಂಗೆ 1-2 ಸಲ ತಿರ್ಸಿ ಹಿಂಗೆ ನಾವು ಬೇಯಿಸ್ಕೊಂಡಿರ್ತಾರಲ್ಲ ಆ ಬ್ಯಾಳೆನ ಇದಕ್ಕೆ ಹಾಕ್ಬೇಕು. ಹಂಗೆ ನೋಡಿ ಎಲ್ಲ ಸೊಪ್ಪು ಬೆಂದದೆ. ಈಗ ಫುಲ್ಲೆಲ್ಲ ಬೆಂದದೆ ಈಗ ಅಷ್ಟು. ಈಗ ನಾವು ಆ ಬ್ಯಾಳೆ ಬೇಯಿಸ್ಕೊಂಡಿರ್ತಾರಲ್ಲ ತೊಗರಿ ಬೇಳೆನ ಅದನ್ನು ಹಾಕೋದು ನೋಡಿ. ಹಾಕಿ ತಿರ್ಸ್ಬೇಕೀಗ. ಅದು ತಾಳ ಹಿಡಿತದೆ ಒಂದೊಂದು ಸಲ, ಅದ್ರ ಸಲುವಾಗಿ. ಮತ್ತು ಈಗ ನಿಮ್ಗೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರು ಈಗ ಹಾಕೊಂಬಿಡಿ. ಎಷ್ಟು ತೆಳು ಎಷ್ಟು ದಪ್ಪ ಅದು ನೋಡಿ ನೀರು ಹಾಕೊಂಬಿಡ್ಬೇಕು ಈಗ. ಇದು ಮತ್ತು ದೋಸೆಗೆ ಅನ್ನಕ್ಕಿತ್ತಲ್ಲ ಒಳ್ಳೆ ಅಂದರೂ ಒಳ್ಳೆ ಆಗುತ್ತೆ. ನಿಮ್ಗೆ ಎಷ್ಟು ತೆಳು ಬೇಕಾ, ಎಷ್ಟು ದಪ್ಪ ಬೇಕಂದು ಈಗೆಲ್ಲ ನೀರು ಹಾಕಿ ನೋಡ್ಕೊಂಬಿಡ್ಬೇಕು ನೋಡಿ. 1-2-3 ಸಲ ತಿರ್ಸಿ ಮತ್ತು ಪ್ಲೇಟ್ ಮುಚ್ಚಾಕಿಡ್ಬೇಕೀಗ ನೋಡಿ. ಇನ್ನು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. 1-2-3 ನಿಮಿಷದಲ್ಲೇ ಕುದೀತೇ ಅದೇ. ಈ ಸಾಂಬಾರು ರೆಡಿ.
ಈಸಿ ಅದೇ ಮತ್ತೆ ಎಂಥ ಮಸಾಲೆ ಬೇಕು ಎಂಥದ್ದು ಇಲ್ಲ ನೋಡಿ ಎಷ್ಟು ದಪ್ಪ ಮತ್ತೆ ಸಾಂಬಾರು ಕಾಯಿ ಹಾಕ್ತಿದ್ರು ನೋಡಿ ಎಷ್ಟು ದಪ್ಪ ಬಂದದಂತೆ ಬೇಳೆ ಹಾಕಿರ್ತಾರಲ್ಲ ಹಂಗಾಗಿ ಸ್ವಲ್ಪ ದಪ್ಪ ಬಂದಿರ್ತದೆ ದೋಸೆಗಾಗುತ್ತದೆ ಇಡ್ಲಿಗಾಗ್ತದೆ ಅನ್ನಕ್ಕಾಗ್ತದೆ ಎಲ್ಲದಕ್ಕೂ ಒಳ್ಳೆ ಆಗುತ್ತೆ ಇದು ನೋಡಿ ಕುದೀತು ಅಂದ್ಕೊಳ್ಳಿ ಮುಚ್ಚಳ ಬಂದ್ ಮಾಡಿಬಿಟ್ರೆ ಆಯ್ತು ಈಗ ನೋಡಿ ಸಾಂಬಾರು ರೆಡಿ.